ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಗಲ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಕ್ರೋಶಾ ಡಿಸೈನ್ ಹಾಕೋದಂತ ಹೇಳ್ಕೊಡ್ತೀನಿ. ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ, 10.75 ನೀಡಲ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಲಾಕ್ ಹಾಕೋಬೇಕು. ಲಾಕ್ ಹಾಕೊಂಡ್ಮೇಲೆ 2 ಸಿಂಗಲ್ ಚೈನ್ ಹಾಕೋಬೇಕು. ಆಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಈ ಥರನಾಗಿ ಬೀಡ್ಸನ್ನು ಹಾಕೋಬೇಕು. ನೀವು ಯಾವ ಬೇಕಾದ ಬೀಡ್ಸ್ನು ಹಾಕೋಬಹುದು, ಇದೇ ಬೀಡ್ಸ್ ಅಂತೇನಿಲ್ಲ. ಇವಾಗ ಮತ್ತೆ ಸಿಂಗಲ್ ಕ್ರೋಶಾ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಹಾಕಬೇಕು. ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕೋಬೇಕು, ಮತ್ತೆ ಲಾಕ್. ಇವಾಗ ಮತ್ತೆ ಒಂದು ಚೈನ್ ಹಾಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೀಡ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹೀಗೆ ಫುಲ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಫಸ್ಟಿಗೆ ಒಂದೇ ಸಲ 4 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಸಾರಿ 4 ಚೈನ್ನ ಹಾಕ್ಕೊಂಡಿದ್ದೀನಿ, ಮತ್ತೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಹೀಗೆ ಫುಲ್ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇದಕ್ಕೆ ನಾವು ಯಾವುದೇ ಥರನಾದಂಥ ಎಕ್ಸ್ಟ್ರಾ ಬೀಡ್ಸನ್ನು ಯೂಸ್ ಮಾಡಲ್ಲ. ಇದು ಒಂದೇ ಬೀಡ್ಸನ್ನು ಹಾಕೋತೀವಿ. ಕಡಿಮೆ ಟೈಮ್ನಲ್ಲಿ ಹಾಕೋಬೋದು. ಇದನ್ನು ಈಸಿ ಇದೆ ಇದು. ಮತ್ತೆ 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಬೀಡು. ಹೀಗೆ ಫುಲ್ ಕಂಟಿನ್ಯೂ ಮಾಡಬೇಕು. ಲಾಸ್ಟಿಗೆ ಮತ್ತೆ ಒಂದೇ ಟೈಮು 4 ಚೈನ್ ಹಾಕೊಂಡು, ಇವಾಗ ಒಂದೇ ಟೈಮು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕೊಂಡು 2 ಚೈನ್ ಹಾಕೊಂಡು ದಾರನ ಈ ಥರನಾಗಿ ಕಟ್ ಮಾಡಿ ದಾರನ ಮೇಲ್ಗಡೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ, ಇದು ಫಸ್ಟ್ ಸ್ಟೆಪ್ಪು ಈ ಥರನಾಗಿ ಕಾಣಿಸುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ಪು ಯಾವ ಥರನಾಗಿ ಹಾಕೋದಂತ ನೋಡೋಣ. ಅಲ್ಲಿನೇ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಇವಾಗ ನಾವೇನು ಮಾಡಬೇಕಂದ್ರೆ ತ್ರಿಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಈ ಬೀಡ್ಸ್ ಹಿಂದ್ಗಡೆ ಏನು ದಾರ ಬಂದಿರುತ್ತಲ್ವ ಅಲ್ಲಿನೇ ತ್ರಿಬಲ್ ಕ್ರೋಶಾ ಹಾಕ್ಕೊಳ್ಬೇಕು. ಒಂದು, 2, 3, 4, 5. ನೀವು ಬೇಕಾದರೆ ಇಲ್ಲಿ ಪ್ರತಿಯೊಂದು
ತ್ರಿಬಲ್ ಕ್ರೋಶಾಗೂ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗ್ಬೋದು. ಇದು 6, ಇದು 7, ಇದು 8. 8 ಆದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಮತ್ತೆ ಅಲ್ಲಿನೇ ತ್ರಿಬಲ್ ಕ್ರೋಶ ಹಾಕೊಳ್ಳೋದು. ಚೈನ್ ಯಾಕಂದರೆ ನಾನಿಲ್ಲಿ ಕುಚ್ಚನ್ನು ಹಾಕೋತಾ ಇದ್ದೀನಿ, ಅದಕ್ಕೋಸ್ಕರ ಮತ್ತೆ 8 ತ್ರಿಬಲ್ ಕ್ರೋಶನ ಪಕ್ಕದಲ್ಲೇ ಹಾಕೋಬೇಕು. 3. ಇದಕ್ಕೆ ನಾವು ಚಾರ್ಜು 500ರಿಂದ 600 ಚಾರ್ಜ್ ಮಾಡ್ಬೋದು. 2 ಗಂಟೆ ಅಥವಾ 1 ಗಂಟೆಯಲ್ಲೇ ಮುಗಿಯುತ್ತೆ. ಇದು ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ 1 ಗಂಟೆಯಲ್ಲೇ ಮುಗಿಯುತ್ತೆ. ಯಾಕಂದರೆ ಯಾವುದೇ ಥರನಾಗಿ ಬೀಡ್ಸ್ ಯೂಸ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ. ಬೀಡ್ಸ್ ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಈ ಥರ ಆಯಿತು. ಇವಾಗ ಮತ್ತೆ 8 ತ್ರಿಬಲ್ ಕ್ರೋಶ ಹಾಕ್ಕೊಂಡೆ. ಇವಾಗ ಸಿಂಗಲ್ ಕ್ರೋಶ ಇತ್ತಲ್ವ, ಅದರ ಮಧ್ಯದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕೋಬೇಕು. ಇವಾಗ ಮತ್ತೆ ಸೇಮ್ ಹಾಗೆ ತ್ರಿಬಲ್ ಕ್ರೋಶನ ದಾರ ಹಿಂದ್ಗಡೆ ಬೀಡ್ಸ್ ಹಿಂದ್ಗಡೆ ದಾರ ಬಂದಿರುತ್ತಲ್ವ, ಅಲ್ಲಿನೇ ಮತ್ತೆ 8 ತ್ರಿಬಲ್ ಕ್ರೋಶನ ಹಾಕೋದು. ಇದೇ ತೆರನಾಗಿ ಪ್ರತಿಯೊಂದು ಬೀಡ್ಸ್ ಹಿಂದ್ಗಡೆ ದಾರ ಬಂದಿರುತ್ತಲ್ವ, ಫುಲ್ ಇದೇ ತೆರನಾಗಿ ಹಾಕೋತಾ ಹೋಗಬೇಕು. ಎರಡು, 3. ಹೀಗೆ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಮೊದಲು ಯಾವ ಥರ ಡಿಸೈನ್ ಹಾಕಿದ್ವಲ್ವ ಅದೇ ಥರನಾಗಿ 8 ತ್ರಿಬಲ್ ಕ್ರೋಶ ಮತ್ತು 2 ಸಿಂಗಲ್ ಕ್ರೋಶ ಮತ್ತು 8 ತ್ರಿಬಲ್ ಕ್ರೋಶ ಹೀಗೆ ಹಾಕೋತಾ ಪ್ರತಿಯೊಂದು ಬೀಡ್ಸ್ ಹಿಂದ್ಗಡೆ ದಾರ ಬಂದಿರ್ತಲ್ವ ಪ್ರತಿಯೊಂದು ಡಿಸೈನ್ಗೂ ಇದೇ ಥರನಾಗಿ ಹಾಕೋತಾ ಹೋಗಬೇಕು. ತುಂಬ ಸಿಂಪಲ್ ಇದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ಇವಾಗ ಅದು ಡಿಸೈನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮೊದಲೇನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ ಹಾಕೋಬೇಕು. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.